ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರಿಲೀಸ್ ಆಗಿ ಒಂದೇ ವಾರದಲ್ಲಿ 9.2 IMDb ರೇಟಿಂಗ್ ಪಡೆದ ಮೂವಿ ಬಾಂಬ್ ಸ್ಟೋರಿನ ನೋಡೋಣ. ಇದೊಂದು ಯೂನಿಕ್ ಕಾನ್ಸೆಪ್ಟ್ ನೊಂದಿಗೆ ಪ್ರೆಸೆಂಟ್ ಮಾಡಲಾದ ಸ್ಟೋರಿ ಆಗಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿನ ಸ್ಟಾರ್ಟ್ ಮಾಡೋಣ. ಇನ್ನು ಕಥೆಯ ಆರಂಭದಲ್ಲಿ ಒಬ್ಬ ಅಜ್ಜಿ ತನ್ನ ಮೊಮ್ಮಗಳಿಗೆ ಒಂದು ಕತೆ ಹೇಳ್ತಾಳೆ. ಈ ಅಜ್ಜಿ ಒಂದು ದೊಡ್ಡದಾದ ಗುಡ್ಡದ ಕೆಳಗೆ ಒಂದು ಊರು. ಈ ಊರಿನ ಜನ ತುಂಬಾ ಪ್ರೀತಿ ಮತ್ತು ಸಹಬಾಳ್ವೆಯಿಂದ ಬದುಕ್ತಿರ್ತಾರೆ ಮತ್ತು ಆ ಗುಡ್ಡಕ್ಕೆ ದೇವರಂತ ಪೂಜೆ ಮಾಡ್ತಿರ್ತಾರೆ. ಈ ಊರಿನವರು ಆ ಗುಡ್ಡಕ್ಕೆ ಪೂಜೆ ಮಾಡೋಕೆ ಒಂದು ಕಾರಣ ಇರುತ್ತೆ. ಆ ಗುಡ್ಡದ ಮೇಲೆ ಕಾರ್ತಿಕ ಮಾಸದ ದಿನ ಒಂದು ನವಿಲು ಕಾಣಿಸಿಕೊಳ್ಳುತ್ತೆ. ಆಗ ಜನ 48 ಗಂಟೆಗಳ ಕಾಲ ಒಂದು ಜಾತ್ರೆ ನಡೆಸ್ತಾರೆ. ಈ ಜಾತ್ರೆ ಕಂಪ್ಲೀಟ್ ಆದ ಮೇಲೆ ಆ ಗುಡ್ಡದ ಮೇಲೆ ಒಂದು ದಿವ್ಯವಾದ ಪ್ರಕಾಶ ಕಾಣಿಸಿಕೊಳ್ಳುತ್ತೆ. ಆಗ ಅವರು ಅದರಿಂದ ಆಶೀರ್ವಾದ ಪಡಿತಾರೆ. ಈ ಆಚಾರ ಹಲವು ವರ್ಷಗಳಿಂದ ನಡೀತಿರುತ್ತೆ. ಹೀಗಿರುವಾಗ ಒಂದು ದಿನ ಊರಲ್ಲಿ ಒಂದು ರೋಗ ಕಾಣಿಸಿಕೊಳ್ಳುತ್ತೆ. ಇದರಿಂದ ತುಂಬಾ ಜನ ಸತ್ತೋಗ್ತಾರೆ. ಆ ರೋಗಕ್ಕೆ ಔಷಧಿ ಸಿಗ್ತಿರಲ್ಲ. ಇದರಿಂದ ತುಂಬಾ ಜನ ಊರು ಬಿಟ್ಟು ಹೋಗ್ತಾರೆ ಮತ್ತು ಉಳಿದವರು ಈ ರೋಗ ನಮ್ಮ ಊರನ್ನು ಬಿಟ್ಟು ಹೋಗ್ಲಿ ಅಂತ ಆ ಗುಡ್ಡಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಒಂದು ದಿನ ಆ ಊರಲ್ಲಿ ಧಾರಾಕಾರವಾಗಿ ಮಳೆ ಸುರಿಯೋಕೆ ಸ್ಟಾರ್ಟ್ ಆಗುತ್ತೆ. ಅದು ಒಂದಲ್ಲ ಎರಡಲ್ಲ 3 ದಿನ ಕಂಟಿನ್ಯೂ ಆಗಿರುತ್ತೆ. ಆಗ ಆ ಗುಡ್ಡದ ಮೇಲೆ ಒಂದು ಸಿಡಿಲು ಬಡಿಯುತ್ತೆ. ಇದರಿಂದ ಗುಡ್ಡದಿಂದ ಒಂದು ದೊಡ್ಡ ಬಂಡೆ ಕೆಳಗೆ ಬೀಳುತ್ತೆ ಮತ್ತು ಅದು ಕೆಳಗೆ ಬಿದ್ದು 2 ತುಂಡಾಗುತ್ತೆ. ಅದರಲ್ಲಿ ಒಂದು ತುಂಡು ದೊಡ್ಡದಾಗಿರುತ್ತೆ ಮತ್ತು ಇನ್ನೊಂದು ತುಂಡು ಸಣ್ಣದಾಗಿರುತ್ತೆ. ಅದಕ್ಕೆ ಈ ಊರಿನ ಜನ ಇದು ದೇವರ ಅಪ್ಪಣೆ ಅಂದುಕೊಂಡು ಆ ಕಲ್ಲಿಗೆ ಪೂಜೆ ಮಾಡ್ತಾರೆ. ವಿಶೇಷ ಏನಂದ್ರೆ ದೊಡ್ಡ ಕಲ್ಲನ್ನ ಮೇಲ್ಜಾತಿಯವರು ಮತ್ತು ಸಣ್ಣ ಕಲ್ಲನ್ನ ಇನ್ನೊಂದು ಜಾತಿಯವರು ಪೂಜೆ ಮಾಡ್ತಾರೆ. ಹೀಗೆ ಇವರು ಆ ಕಲ್ಲುಗಳಿಗೆ ದಿನ ಪೂಜೆ ಮಾಡ್ತಿರ್ತಾರೆ. ಆಗ ಒಂದು ದಿನ ಆ ಮಳೆ ನಿಂತು ಬಿಡುತ್ತೆ ಮತ್ತು ಊರಲ್ಲಿ ಅನಾರೋಗ್ಯದ ಸಮಸ್ಯೆ ಕೂಡ ಹೋಗುತ್ತೆ. ಇದರಿಂದ ಮೇಲ್ಜಾತಿಯವರು ನಾವು ಪೂಜೆ ಮಾಡಿದ್ದರಿಂದ ಊರಿನ ಸಮಸ್ಯೆ ತೀರಿ ಹೋಯಿತು ಅಂತ ಹೇಳ್ತಾರೆ. ಇನ್ನು ಈ ಕಡೆ ಇನ್ನೊಂದು ಜಾತಿಯವರು ತಾವು ಪೂಜೆ ಮಾಡಿದ್ದರಿಂದ ಸಮಸ್ಯೆ ತೀರಿ ಹೋಯಿತು ಅಂತ ಹೇಳ್ತಾರೆ. ಇದೇ ವಿಚಾರಕ್ಕೆ 2 ಸಮುದಾಯದವರ ನಡುವೆ ಜಗಳ ಆಗುತ್ತೆ. ಈ ಜಗಳ ದೊಡ್ಡದಾಗಿ ಊರು 2 ಪಾರ್ಟ್ ಅಲ್ಲಿ ಡಿವೈಡ್ ಆಗುತ್ತೆ. ಅದಕ್ಕೆ ದೊಡ್ಡ ಕಲ್ಲು ಹೊಂದಿದ ಜನ ತಮ್ಮ ಊರಿಗೆ ಕಮ್ಮೈಪಟ್ಟಿ ಮತ್ತು ಸಣ್ಣ ಕಲ್ಲು ಹೊಂದಿದ ಜನ ತಮ್ಮ ಊರಿಗೆ ಕಲಾಯ್ಪಟ್ಟಿ ಎಂದು ಹೆಸರಿಡ್ತಾರೆ. ಆದ್ರೆ ಆಗಿಂದ ಆ ಗುಡ್ಡದ ಮೇಲೆ ಆ ನವಿಲು ಮತ್ತೆ ಕಾಣಿಸಿಕೊಳ್ಳಲ್ಲ. ಅದಕ್ಕೆ ಊರಿನಲ್ಲಿ ನಡೀತಿದ್ದ ಜಾತ್ರೆ ಕೂಡ ನಿಂತುಬಿಡುತ್ತೆ. ಈಗ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಈ ಘಟನೆಯೆಲ್ಲ ನಡೆದು ಸುಮಾರು 100 ವರ್ಷ ಕಂಪ್ಲೀಟ್ ಆಗುತ್ತೆ. ಆದ್ರೆ ಈಗಲೂ ಈ ಊರಿನ ಜನ ಬದ್ಧ ಶತ್ರುಗಳಾಗಿರ್ತಾರೆ. ಸೊ ಅಜ್ಜಿ ಕತೆ ಇಲ್ಲಿಗೆ ಮುಗಿಯುತ್ತೆ. ಈಗ ಇದೇ ಊರುಗಳನ್ನ ತೋರಿಸ್ತಾರೆ. ಇಲ್ಲಿ ಮಾರ್ಕೆಟ್ ನಲ್ಲಿ ಒಬ್ಬ ಹುಡುಗ ಇನ್ನೊಂದು ಊರಿನ ಹುಡುಗಿಗೆ ಒಂದು ಮ್ಯಾಜಿಕ್ ಟ್ರಿಕ್ ತೋರಿಸ್ತಾನೆ. ಆಗ ಆ ಹುಡುಗಿ ಇದನ್ನ ನೀನು ಹೇಗೆ ಕಲ್ತಿದ್ದು ಅಂತ ಕೇಳ್ತಾಳೆ. ಇದನ್ನ ಊರಿನ ಹಿರಿಯರು ನೋಡ್ತಾರೆ. ಅದಕ್ಕೆ ಅವರು ಈ ಊರುಗಳ ನಡುವೆ ಮಾತಿಲ್ಲ, ಇವರಿಬ್ಬರು ಹೇಗೆ ಮಾತಾಡ್ತಿದ್ದಾರೆ ಅಂತ ಜಗಳ ತೆಗಿತಾರೆ. ತೀರ್ಮಾನ ಪಂಚಾಯತ್ಗೆ ಹೋಗುತ್ತೆ. ಇಲ್ಲಿ ಇವರು ನಿಮ್ಮ ಹುಡುಗಿ ಮೊದಲು ಮಾತು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಇನ್ನೊಂದು ಊರಿನವರು ನಿಮ್ಮ ಹುಡುಗ ಮ್ಯಾಜಿಕ್ ಟ್ರಿಕ್ ತೋರಿಸಿಲ್ಲ ಅಂದ್ರೆ ಮಾತೇ ಸ್ಟಾರ್ಟ್ ಆಗ್ತಿದ್ದಿಲ್ಲ, ಅದಕ್ಕೆ ಅವನದೇ ತಪ್ಪು ಅಂತ ಹೇಳ್ತಾರೆ. ಇಲ್ಲಿವರೆಗೆ ಪರಿಹಾರ ಸಿಗಲ್ಲ. ಊರಲ್ಲಿ ಜಗಳ ಆಗ್ತಿದೆ ಅಂತ ಗೊತ್ತಾಗಿ ಅಲ್ಲಿ ಪೊಲೀಸರು ಬರ್ತಾರೆ. ಆದ್ರೆ ಇವರಿಂದನೂ ಜಗಳ ತಡೆಯೋಕೆ ಆಗಲ್ಲ. ಅದಕ್ಕೆ ಈಗ ಮ್ಯಾಟರ್ DM ಮೇಡಮ್ ಹತ್ರ ಹೋಗುತ್ತೆ. ಇಲ್ಲಿವರೆಗೆ ಈ 2 ಊರುಗಳು ಮೊದಲು ಒಟ್ಟಿಗೆ ಇರ್ತಿದ್ರು, ಆದ್ರೆ ಕೆಲವು ಕಾರಣಗಳಿಂದ ಬೇರೆ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಆಕೆ ಮಾರನೇ ದಿನ ಊರೊಳಗೆ ಹೋಗಿ ಇವರಿಗೆ ತಿಳಿಸಿ ಹೇಳೋಕೆ ಟ್ರೈ ಮಾಡ್ತಾರೆ. DM ಮೇಡಮ್ ಇವರಿಗೆ ಒಂದಾಗಿ ಇರೋದ್ರಿಂದ ಇಲ್ಲಿ ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್ನ ಓಪನ್ ಮಾಡಬಹುದು. ನಿಮ್ಮ ಮಕ್ಕಳು ಹೊರಗೆ ಹೋಗಿ ಓದಿ ದೊಡ್ಡ ವ್ಯಕ್ತಿಗಳಾಗ್ತಾರೆ. ಹೀಗೆ ಜಗಳ ಮಾಡಿಕೊಂಡು ಇರೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಅವರು ಕೇಳೋದಿಲ್ಲ. ಈ ಊರಿನ ಮುಖ್ಯಸ್ಥರೆನಿಸಿಕೊಂಡ ಪಂಚಾಯತ್ ಮೆಂಬರ್ಸೇ ಜಗಳ ಮಾಡ್ತಿರ್ತಾರೆ. ಆಗ DM ನೀವು ಊರಿನ ಹಿರಿಯರಾಗಿ ಅವರಿಗೆ ತಿಳಿಸಿ ಹೇಳದೆ ಪರಸ್ಪರ ಜಗಳ ಮಾಡಿದ್ರೆ ಹೇಗೆ ಅಂತ ಹೇಳ್ತಾಳೆ. ಮಾತಾಡ್ತಿದ್ದಾಗ DMಗೆ ಕೆಮ್ಮು ಬರುತ್ತೆ. ಅದಕ್ಕೆ ಆಕೆ ಕಮಾಯಿಪಟ್ಟಿ ಊರಿನವರಿಗೆ ನೀರು ಕೊಡುವಂತೆ ಕೇಳ್ತಾಳೆ. ಇದರಿಂದ ಕಲಾಯ್ಪಟ್ಟಿ ಊರಿನವರು, ಮೇಡಮ್ ನೀವು ಅವರ ಜೊತೆ ಇದ್ದೀರಿ, ಅದಕ್ಕೆ ಅವರಿಗೆ ನೀರು ಕೇಳಿದ್ರಿ, ಏಕೆಂದ್ರೆ ಅವರು ಮೇಲ್ಜಾತಿಯವರು ಅಂತ ಹೇಳ್ತಾರೆ. ಇದನ್ನ ಕೇಳಿ DMಗೆ ಏನು ಮಾತಾಡ್ಬೇಕಂತ ಅರ್ಥವಾಗಲ್ಲ. ಈಗ DM ಆ ಊರಿನ ಮಿನಿಸ್ಟರ್ನ ಕರೆದು ನೀವು ಹೇಗಾದ್ರೂ ಮಾಡಿ ಈ ಊರನ್ನ ಒಂದು ಮಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಆ ಮಿನಿಸ್ಟರ್, ಮೇಡಮ್ ನಾವು ತುಂಬಾ ಸಾರಿ ಆ ಊರನ್ನ ಒಂದು ಮಾಡಲು ಟ್ರೈ ಮಾಡಿದ್ವಿ, ಆದ್ರೆ ಅದು ನನ್ನಿಂದಾಗಿಲ್ಲ, ಸುಮ್ಮನೆ ಅವರ ಪಾಡಿಗೆ ಅವರನ್ನ ಬಿಟ್ಟು ಬಿಡಿ ಅಂತ ಹೇಳ್ತಾನೆ. ಆಕ್ಚುಲಿ ಈ ಊರಿನವರು ಒಂದಾಗೋದು ಆ ಮಿನಿಸ್ಟರ್ಗೆ ಇಷ್ಟ ಇರಲ್ಲ, ಏಕೆಂದ್ರೆ ಆ ಗುಡ್ಡದ ಕೆಳಗೆ ನ್ಯಾಚುರಲ್ ಮಿನರಲ್ಸ್ ಇರುತ್ತೆ. ಅದಕ್ಕೆ ಆತ ಈ ಊರಿನವರು ಜಗಳ ಆಡಿ ಊರು ಬಿಟ್ಟು ಹೋದ್ರೆ ವಿದೇಶದ ಕಂಪನಿಗಳಿಗೆ ಈ ಲ್ಯಾಂಡ್ ನ ಮಾರಬಹುದು ಅನ್ಕೊಂಡಿರ್ತಾನೆ. ಆದ್ರೆ DM ಮುಂದೆ ಸುಮ್ಮನೆ ನಾಟಕ ಮಾಡ್ತಾನೆ. ಈಗ ಸೀನ್ ಇಲ್ಲಿಂದ ಶಿಫ್ಟ್ ಆಗಿ ಕದೀರ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತ ನಾಸ್ತಿಕನಾಗಿರ್ತಾನೆ, ಅಂದ್ರೆ ಈತ ದೇವರನ್ನ ನಂಬ್ತಿರಲ್ಲ. ಈತನಿಗೆ 2 ಊರು ಒಂದಾಗಬೇಕೆಂಬ ಆಸೆ ಇರುತ್ತೆ, ಏಕೆಂದ್ರೆ ಈತ ಎಲ್ಲರೂ ಒಟ್ಟಿಗೆ ಇದ್ರೆ ಊರು ಡೆವಲಪ್ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಈತ ಕುಡಿದು ಇದನ್ನೆಲ್ಲ ಕುರಿಗಳಿಗೆ ಹೇಳ್ತಿರ್ತಾನೆ, ಏಕೆಂದ್ರೆ ಅವನಿಗೆ ಊರಲ್ಲಿ ಯಾರು ತನ್ನ ಮಾತನ್ನ ಕೇಳಲ್ಲ ಅಂತ ಗೊತ್ತಿರುತ್ತೆ. ಈಗ ಇಲ್ಲಿ ಕಲಾಯಪಟ್ಟಿ ಊರಿನವನಾದ ಮಣಿ ಬರ್ತಾನೆ. ಆಕ್ಚುಲಿ ಮಣಿ ಮತ್ತು ಕದೀರ್ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ. ಮಣಿಗೂ ಕೂಡ 2 ಊರು ಒಂದಾಗಬೇಕೆಂಬ ಆಸೆ ಇರುತ್ತೆ. ಆದ್ರೆ ಮಣಿ ಶಾಂತ ಸ್ವಭಾವದವನಾಗಿರ್ತಾನೆ. ಇನ್ನು ಕದೀರ್ ಕುಡಿದು ಎಲ್ಲರ ಮುಂದೆ ಗಲಾಟೆ ಮಾಡ್ತಿರ್ತಾನೆ ಮತ್ತು ಕದೀರ್ಗೆ ಗ್ಯಾಸ್ ಪ್ರಾಬ್ಲಮ್ ಕೂಡ ಇರುತ್ತೆ. ಅದಕ್ಕೆ ಆಗಾಗ ಎಲ್ಲರ ಮುಂದೆ ಗ್ಯಾಸ್ ಬಿಡ್ತಿರ್ತಾನೆ. ಈಗ ಫುಲ್ ಕುಡಿದಿದ್ದರಿಂದ ಕದೀರ್ ಕೆಳಗೆ ಬೀಳ್ತಾನೆ. ಆಗ ಮಣಿ ಅವನನ್ನ ತಗೊಂಡು ಮನೆಗೆ ಹೋಗಿ ಡ್ರಾಪ್ ಮಾಡ್ತಾನೆ. ಇದು ಅವನ ಡೈಲಿ ಕೆಲಸ ಆಗಿರುತ್ತೆ. ಈಗ ಮಣಿ ಕದೀರ್ನ ಮನೆಗೆ ಡ್ರಾಪ್ ಮಾಡಿದಾಗ ಅಲ್ಲಿ ಕದೀರ್ ತಂಗಿ ಪ್ರಭಾ ಕೂಡ ಇರ್ತಾಳೆ. ಈಕೆ ಮಣಿಗೆ ಅಣ್ಣನಿಗೆ ಕುಡಿಯೋದು ಬಿಡು ಅಂತ ಹೇಳೋಕ್ಕಾಗಲ್ವಾ ಅಂತ ಕೇಳ್ತಾಳೆ. ಇಲ್ಲಿ ನಮಗೆ ಕದೀರ್ ಮತ್ತು ಪ್ರಭಾ ಒಬ್ಬರನ್ನೊಬ್ಬರು ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ಒಂದು ದಿನ ಕಲಾಯ್ಪಟ್ಟಿ ಊರಿನ ಒಬ್ಬ ಹುಡುಗ ನಿದ್ದೆಯಲ್ಲಿ ನಡ್ಕೊಂಡು ಕಮಾಯ್ಪಟ್ಟಿ ಊರಿಗೆ ಬರ್ತಾನೆ. ಈತ ಇಲ್ಲಿ ಸರ್ಪಂಚ್ ಕುರ್ಚಿ ನೋಡಿ ಈ ಕುರ್ಚಿಯಲ್ಲಿ ಕೂತವರಿಗೆ ಅಷ್ಟೊಂದು ಮರ್ಯಾದೆ ಸಿಗುತ್ತೆ. ಅಷ್ಟಕ್ಕೂ ಇದರಲ್ಲಿ ಏನಿದೆ ಅಂತ ನೋಡೋಕೆ ಅದರ ಮೇಲೆ ಕೂತ್ಕೋತಾನೆ.
ಆಗ ಅಲ್ಲಿಂದ ಹೋಗ್ತಿದ್ದ ಮಣಿ ಆ ಹುಡುಗನನ್ನ ನೋಡಿ ಆತ ತಮ್ಮೂರಿನ ಹುಡುಗ ಅಂತ ಗೊತ್ತಾಗಿ ಅವನನ್ನ ತಡೆಯೋಕೆ ಹೋಗ್ತಾನೆ. ಆದ್ರೆ ಅಷ್ಟೊತ್ತಿಗೆ ಆತನನ್ನ ಕಮಾಯಿಪಟ್ಟಿ ಊರಿನವನಾದ ಪ್ರಭು ಅನ್ನೋ ಹುಡುಗ ನೋಡ್ಬಿಡ್ತಾನೆ ಮತ್ತು ಸರ್ಪಂಚ್ಗೆ ಹೇಳ್ತಾನೆ. ಇದರಿಂದ ಎರಡು ಊರಿನವರ ನಡುವೆ ಪಂಚಾಯತ್ ನಡೆಯುತ್ತೆ. ಇಲ್ಲಿ ಇವರು ಆ ಕುರ್ಚಿನ ತೊಳೆದು ಶುದ್ಧಿ ಮಾಡ್ತಾರೆ. ಆಗ ಕಜೀರ್, ಮಣಿ ಮತ್ತು ಪ್ರಭಾ ಈ ಹುಡುಗನಿಗೆ ನಿದ್ದೆಯಲ್ಲಿ ನಡೆಯೋ ಪ್ರಾಬ್ಲಮ್ ಇದೆ, ಇವನನ್ನ ಬಿಟ್ಟು ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆದ್ರೆ ಅವರು ಕೇಳದೆ ಇನ್ನೊಂದು ಸಲ ಇಂಥ ಕೆಲಸ ಯಾರು ಮಾಡಬಾರ್ದಂದ್ರೆ ಆ ಹುಡುಗನಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವರು ಒಂದು ಕಬ್ಬಿಣದ ಸಲಾಕೆ ತಗೊಂಡು ಅದನ್ನ ಬೆಂಕಿಯಲ್ಲಿ ಕಾಯಿಸಿ ಆ ಹುಡುಗನ ಕಾಲಿಗೆ ಬರೆ ಹಾಕ್ತಾರೆ ಮತ್ತು ಇದನ್ನ ತಡೆಯೋಕೆ ಹೋದ ಕಜೀರ್ ಮತ್ತು ಮಣಿಗೆ ಹೊಡಿತಾರೆ. ಇದರಿಂದ ಬೇಜಾರಲ್ಲಿ ಕಜೀರ್ ಸೀದಾ ಡಿಎಂ ಮೇಡಮ್ ಹತ್ರ ಹೋಗಿ ಇವರನ್ನ ಹೇಗಾದ್ರೂ ಮಾಡಿ ಒಂದು ಮಾಡಿ, ಇಲ್ಲಾಂದ್ರೆ ಇವರು ಹೀಗೆ ಕಿತ್ತಾಡಿ ಸಾಯ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಡಿಎಂ, ನನಗೂ ಇವರು ಒಂದಾಗೋದು ಬೇಕು, ನಿಮ್ಮ ರಾಜಕೀಯ ನಾಯಕರಿಗೆ ಕೂಡ ಈ ಊರು ಒಂದಾಗೋದು ಇಷ್ಟ ಇಲ್ಲ, ಇದಕ್ಕೆ ನೀನೇ ಏನಾದ್ರೂ ಮಾಡಬೇಕು ಅಂತ ಹೇಳ್ತಾಳೆ. ಈಗ ಕಜೀರ್ ರಾತ್ರಿ ಕುಡಿತಾ ತನ್ನ ದುಃಖವನ್ನ ಪ್ರಾಣಿಗಳಿಗೆ ಹೇಳ್ತಿರ್ತಾನೆ. ಆಗ ಅಲ್ಲಿ ಮಿನಿಸ್ಟರ್ ಕಡೆಯವರು ಬರ್ತಾರೆ. ಇವರನ್ನ ಅದೇ ಮಿನಿಸ್ಟರ್ ಕಳಿಸಿರ್ತಾನೆ. ಏಕೆಂದರೆ ಇವರಿಗೆ ಕಜೀರ್ ಡಿಎಂನ ಭೇಟಿಯಾಗಿ ಇವೆರಡು ಊರು ಒಂದಾಗಬೇಕು ಅಂತ ಹೇಳ್ತಿದ್ದ ಅಂತ ಗೊತ್ತಾಗಿರುತ್ತೆ. ಅದಕ್ಕೆ ಆತ ತನ್ನ ಜನರಿಗೆ, ನೀವು ಕಜೀರ್ನ ಸಾಯಿಸ್ಬಿಡಿ, ಇದರಿಂದ ಬ್ಲೇಮ್ ಎಲ್ಲ ಕಲಾಯಿಪಟ್ಟಿ ಊರಿನವರ ಮೇಲೆ ಬರುತ್ತೆ. ಆಗ ಗುಂಪು ಘರ್ಷಣೆ ಆಗಿ ತುಂಬಾ ಜನ ಸತ್ತೋಗ್ತಾರೆ. ಇನ್ನು ಉಳಿದವರನ್ನ ಎದುರಿಸಿ ಇಲ್ಲಿಂದ ಕಳಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ತಾನೆ. ಆದ್ರೆ ಇಲ್ಲಿ ಕಜೀರ್ ಜೊತೆ ಅವನ ಫ್ರೆಂಡ್ ಮಣಿ ಕೂಡ ಇರ್ತಾನೆ. ಇದಕ್ಕೆ ಇವರು ಕಜೀರ್ನ ಏನು ಮಾಡದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಈಗ ಕಜೀರ್ ಚೆನ್ನಾಗಿ ಕುಡಿದು ಮಲ್ಕೋತಾನೆ. ಆಗ ಮಣಿ ಅವನನ್ನ ಎತ್ಕೊಂಡು ಮನೆಗೆ ಬರ್ತಾನೆ. ಇಲ್ಲಿ ಪ್ರಭಾ ಕಜೀರ್ಗೆ ಊಟ ಕೊಡ್ಬೇಕಂತ ಎಷ್ಟೇ ಎಬ್ಬಿಸಿದ್ರು ಆತ ಹೇಳೋದಿಲ್ಲ. ಆಗ ಪ್ರಭಾ ಕಜೀರ್ ಉಸಿರಾಟನ ಚೆಕ್ ಮಾಡ್ತಾಳೆ. ಇದರಿಂದ ಪ್ರಭಾ ಕಜೀರ್ ಸತ್ತೋದಂತ ಜೋರಾಗಿ ಅಳ್ತಿರ್ತಾಳೆ. ಆಗ ಪ್ರಭಾ ಅಳೋದನ್ನ ಕೇಳಿ ಅಕ್ಕಪಕ್ಕದ ಜನ ಅಲ್ಲಿ ಜಮಾ ಆಗ್ತಾರೆ. ಇಲ್ಲಿ ಮಣಿಗೆ ತನ್ನ ಫ್ರೆಂಡ್ ಸತ್ತೋದ ಅಂತ ನಂಬೋಕಾಗಲ್ಲ. ಅವನು ಸುಮ್ಮನೆ ಕಜೀರ್ ಪಕ್ಕದಲ್ಲಿ ಕೂತ್ಕೋತಾನೆ. ಆಗ ಕಜೀರ್ ಬಾಡಿಯಿಂದ ಗ್ಯಾಸ್ ಪಾಸ್ ಆಗುತ್ತೆ. ಇದನ್ನ ಮಣಿ ಕೇಳ್ತಾನೆ. ಅದಕ್ಕೆ ಮಣಿ ಸರ್ಪಂಚ್ಗೆ ಕಜೀರ್ ಸತ್ತಿಲ್ಲ, ಆತ ಇನ್ನೂ ಬದುಕಿದ್ದಾನೆ ಅಂತ ಹೇಳ್ತಾನೆ. ಆದ್ರೆ ಆತ ಇಲ್ಲ, ಕಜೀರ್ ಸತ್ತೋಗಿದ್ದಾನೆ, ನಾವು ಅವನ ಅಂತ್ಯ ಸಂಸ್ಕಾರದ ವಿಧಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ. ಈಗ ಇವರು ಕಜೀರ್ನ ಅಲ್ಲಿಂದ ಎತ್ತೋಕೆ ಟ್ರೈ ಮಾಡ್ತಾರೆ. ಆದ್ರೆ ಕಜೀರ್ನ ಅಲ್ಲಾಡಿಸೋಕೆ ಅವರಿಂದ ಆಗಲ್ಲ. ಆಗ ಮಣಿ ಐಡಿಯಾ ಮಾಡಿ ಕಜೀರ್ನ ಎತ್ಕೋತಾನೆ. ಅವನು ಕಜೀರ್ನ ಎತ್ಕೊಂಡು ಹೋಗ್ತಿದ್ದಾಗ ಕಜೀರ್ ಮತ್ತೆ ಗ್ಯಾಸ್ ಪಾಸ್ ಮಾಡ್ತಾನೆ. ಇದರಿಂದ ಮಣಿ ಪ್ರಭುಗೆ ಕಜೀರ್ ಇನ್ನೂ ಸತ್ತಿಲ್ಲ, ನಾವು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾನೆ. ಆದ್ರೆ ಪ್ರಭಾ, ಇಲ್ಲ, ನಾನು ಅವನ ಹಾರ್ಟ್ ಬೀಟ್ ನೋಡಿದೆ, ಆತ ಸತ್ತೋಗಿದ್ದಾನೆ ಅಂತ ಹೇಳ್ತಾಳೆ. ಆದ್ರೆ ಮಣಿ ಕೇಳದೆ ಕಜೀರ್ನ ಎತ್ಕೊಂಡು ಹೋಗ್ತಿರ್ತಾನೆ. ಆಗ ಮಣಿ ಊರಿನ ಸರ್ಪಂಚ್ ಅವನಿಗೆ ಕಜೀರ್ ಸತ್ತೋಗಿದ್ದಾನೆ, ಆ ಬಾಡಿಯನ್ನ ಅವನ ಊರಲ್ಲಿ ಇಡು ಅಂತ ಹೇಳ್ತಾನೆ. ಇದರಿಂದ ಇಬ್ಬರು ಊರಿನವರ ನಡುವೆ ಜಗಳವಾಗುತ್ತೆ. ಆಗ ಮಣಿ ಕಜೀರ್ನ ಎರಡು ಊರುಗಳ ಸೆಂಟರ್ಗೆ ಕೂಡಿಸಿ, ನನ್ನ ಫ್ರೆಂಡ್ ಇನ್ನೂ ಸತ್ತಿಲ್ಲ, ನಿಮ್ಮ ಪಾಲಿಗೆ ಅವನು ಸತ್ತರೆ ಪರವಾಗಿಲ್ಲ, ಅವನನ್ನ ನಾನೇ ನೋಡ್ಕೋತೀನಿ ಅಂತ ಹೇಳ್ತಾನೆ. ಈಗ ಸ್ವಲ್ಪ ಹೊತ್ತು ಎಲ್ಲರೂ ಸುಮ್ಮನಿರ್ತಾರೆ. ಆದ್ರೆ ಆಮೇಲೆ ಎಲ್ಲರೂ ಬಂದು ಅಂತಿಮ ಸಂಸ್ಕಾರಕ್ಕೆ ರೆಡಿ ಮಾಡ್ತಾರೆ. ಇವರು ಕಜೀರ್ಗೆ ಮಾಲ ಹಾಕ್ತಾರೆ ಮತ್ತು ಪೂಜಾರಿನ ಸಹ ಕರೀತಾರೆ. ಇಲ್ಲಿ ಪೂಜಾರಿ ಬಂದು ಕಜೀರ್ ಸುತ್ತ ಗಂಗಾಜಲ್ ಹಾಕ್ತಿರ್ತಾನೆ. ಆಗ ಕಜೀರ್ ಬಾಡಿಯಿಂದ ಗ್ಯಾಸ್ ಪಾಸ್ ಆಗುತ್ತೆ. ಇದಕ್ಕೆ ಭಯಪಟ್ಟು ಪೂಜಾರಿ 1 ಸೆಕೆಂಡ್ ಸ್ಟನ್ ಆಗ್ತಾನೆ. ಆಗ ಸರ್ಪಂಚ್, ಏನಾಯ್ತು ಪೂಜಾರಿಗಳೇ ಅಂತ ಕೇಳ್ತಾನೆ. ಆಗ ಪೂಜಾರಿಗೆ ತನ್ನ ಅಜ್ಜಿ ಹೇಳಿದ ಮಾತು ನೆನಪಾಗುತ್ತೆ. ಆಕ್ಚುಲಿ ಪೂಜಾರಿ ಅಜ್ಜಿ ಆತನಿಗೆ ಕೆಲವು ವರ್ಷಗಳ ನಂತರ ಈ ಊರಿನಲ್ಲಿ ಒಬ್ಬ ಮನುಷ್ಯ ದೇವರ ಅವತಾರ ತಾಳ್ತಾನೆ, ಅವನನ್ನ ಯಾರು ಎತ್ತಕ್ಕಾಗಲ್ಲ ಅಂತ ಹೇಳಿರ್ತಾಳೆ. ಆಗ ಪೂಜಾರಿ ಕಜೀರ್ ಕಾಲಿಗೆ ಅಡ್ಡ ಬೀಳ್ತಾನೆ. ಇದನ್ನ ನೋಡಿ ಊರವರೆಲ್ಲ ಪೂಜಾರಿ ಏನ್ ಮಾಡ್ತಿದ್ದಾನೆ ಅಂತ ಅನ್ಕೋತಾರೆ. ಈಗ ಅಲ್ಲೇ ನಿಂತಿದ್ದ ಒಬ್ಬ ಮಹಿಳೆ ಕೆಳಗೆ ಬೀಳ್ತಾಳೆ. ಆಗ ಒಬ್ಬ ಮುದುಕಿ ಆಕೆನ ಚೆಕ್ ಮಾಡಿದಾಗ ಆಕೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಇದನ್ನ ಕೇಳಿ ಊರವರು ಶಾಕ್ ಆಗ್ತಾರೆ. ಏಕೆಂದ್ರೆ ಆ ಮಹಿಳೆಗೆ ಮದುವೆ ಆಗಿ 10 ವರ್ಷವಾದ್ರೂ ಮಕ್ಕಳಾಗಿರಲ್ಲ. ಇದರಿಂದ ಊರವರು ಹಾಗಿದ್ರೆ ಕಜೀರ್ ನಿಜವಾಗ್ಲೂ ದೇವರ ಅಂತ ಮಾತಾಡ್ತಾರೆ. ಆದ್ರೆ ಇನ್ನು ಅವರು ಮಾತಾಡ್ತಿದ್ದಾಗ ಅವರ ಊರಲ್ಲಿದ್ದ ಬೆಟ್ಟದ ಮೇಲೆ ಮೊದಲು ಕಾಣಿಸಿಕೊಳ್ಳುತ್ತಿದ್ದ ನವಿಲು ಕಾಣುತ್ತೆ. ಇಲ್ಲಿದ್ದವರು ಈಗಿನವರೆಗೂ ಕೇವಲ ನವಿಲಿನ ಕತೆ ಕೇಳಿರ್ತಾರೆ, ಆದ್ರೆ ಯಾರು ಅದನ್ನ ನೋಡಿರಲ್ಲ. ಅದಕ್ಕೆ ಇವರು ಇದೆಲ್ಲ ಕಟ್ಟುಕತೆ, ನಮ್ಮ ಪೂರ್ವಜರು ಸುಮ್ಮನೆ ಹೇಳಿದ್ದಾರೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಈಗ ನವಿಲು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಆಗ ಪೂಜಾರಿ, ನವಿಲು ಕಾಣಿಸಿಕೊಂಡ್ರೆ ನಾವು 2 ದಿನಗಳ ಕಾಲ ಜಾತ್ರೆ ನಡೆಸಬೇಕು, ಅದಾದ ಮೇಲೆ ಜಾತ್ರೆ ಕೊನೆಯಲ್ಲಿ ಬೆಟ್ಟದ ಮೇಲೆ ಬೆಳಕು ಕಾಣಿಸಿಕೊಳ್ಳುತ್ತೆ ಅಂತ ಹೇಳ್ತಾನೆ. ಆದ್ರೆ ಮಣಿ ಮಾತ್ರ ಇದನ್ನ ನಂಬೋಕೆ ರೆಡಿ ಇರಲ್ಲ. ಈಗ ಮಾರನೇ ದಿನದಿಂದ ಇವರು ಜಾತ್ರೆಗೆ ಸಿದ್ಧತೆ ಮಾಡ್ತಾರೆ. ಈಗ ಇವರು 2 ದಿನಗಳವರೆಗೆ ಕಜೀರ್ಗೆ ಪೂಜೆ ಮತ್ತು ಸೇವೆ ಮಾಡ್ತಾರೆ ಮತ್ತು 3ನೇ ದಿನ ಕಜೀರ್ ಅಂತಿಮ ಸಂಸ್ಕಾರ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈಗ ಪೂಜಾರಿ ಯಾರು ಕಜೀರ್ಗೆ ಚೆನ್ನಾಗಿ ಸೇವೆ ಮಾಡ್ತಾರೋ ಅವರ ಮೇಲೆ ದೇವರು ಪ್ರಸನ್ನನಾಗ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಈಗ ಇಬ್ಬರು ಊರಿನವರು ಕಜೀರ್ನ ಸೇವೆ ಮಾಡೋಕೆ ರೆಡಿ ಆಗ್ತಾರೆ. ಒಂದು ಊರಿನವರು ಒಂದು ಕೂಲರ್ನ ತಂದು ಕಜೀರ್ ಮುಂದೆ ಇಡ್ತಾರೆ. ಆಗ ಇನ್ನೊಂದು ಊರಿನವರು ಕಜೀರಿದ್ದ ಜಾಗದ ಸುತ್ತ ಪೆಂಡಲ್ ಹಾಕ್ತಾರೆ. ಆಗ ಈ ಕಡೆಯವರು ಕಜೀರ್ನ ಬ್ಯಾನರ್ ಮಾಡಿಸ್ತಾರೆ. ಅದಕ್ಕೆ ಇನ್ನೊಂದು ಊರಿನವರು ವಾಟ್ಸ್ಆಪ್ ಡಿಪಿಯಲ್ಲಿ ಕಜೀರ್ ಫೋಟೋ ಇಟ್ಕೋತಾರೆ. ಹೀಗೆ ಇವರು ದೇವರನ್ನ ಇಂಪ್ರೆಸ್ ಮಾಡೋಕೆ ತಮಗೆ ತೋಚಿದ್ದೆಲ್ಲ ಮಾಡ್ತಿರ್ತಾರೆ. ಈಗ ಇದೇ ಊರಿನವನಾದ ಪಾಂಡ್ಯ ಅನ್ನೋ ಹುಡುಗ ಊರಲ್ಲಿ ಬರ್ತಾನೆ. ಈತ ಯೂಟ್ಯೂಬ್ ಬ್ಲಾಗ್ ಮಾಡ್ತಿರ್ತಾನೆ. ಈತ ಇಲ್ಲಿ ಕಜೀರ್ ಬಗ್ಗೆ ಗೊತ್ತಾದಾಗ ಶಾಕ್ ಆಗ್ತಾನೆ. ಆದ್ರೆ ಈತ ದೇವರನ್ನ ನಂಬ್ತಿರಲ್ಲ. ಆದ್ರೆ ಕಜೀರ್ ಬಗ್ಗೆ ಮತ್ತು ತನ್ನ ಊರಿನ ಇತಿಹಾಸದ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ. ಜನರಿಗೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಅದಕ್ಕೆ ಪಾಂಡ್ಯ ವಿಡಿಯೋ ಅಪ್ಲೋಡ್ ಮಾಡಿದಾಗ 300 ಜನ ಇದ್ದ ಸಬ್ಸ್ಕ್ರೈಬರ್ 1000 ಆಗುತ್ತೆ. ಇದನ್ನ ನೋಡಿ ಪಾಂಡ್ಯ ಇದೆಲ್ಲ ಕಜೀರ್ ದೇವರ ಮಹಿಮೆ ಅನ್ಕೋತಾನೆ. ಇದರಿಂದ ಈತ ಕೂಡ ಕಜೀರ್ನ ದೇವರಂತ ನಂಬ್ತಾನೆ. ಇಲ್ಲಿ ಪಾಂಡ್ಯಗೆ ಇಲ್ಲಿವರೆಗೆ ಕಜೀರ್ನ ಮಣಿ ಬಿಟ್ರೆ ಬೇರೆ ಯಾರು ಎತ್ತಕ್ಕಾಗಿಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಪಾಂಡ್ಯ ಕಜೀರ್ನ ಎತ್ತೋಕೆ ಹೋಗ್ತಾನೆ. ಆದ್ರೆ ಅವನಿಂದ ಎತ್ತೋಕೆ ಆಗಲ್ಲ. ಆಗ ಪಾಂಡ್ಯ ಮಣಿ ಹತ್ರ ಹೋಗಿ ಕಜೀರ್ನ ಎತ್ತು ಅಂತ ಹೇಳ್ತಾನೆ. ಆದ್ರೆ ಈ ಬಾರಿ ಮಣಿ ಕಜೀರ್ನ ಎತ್ತೋಕೆ ಹೋದಾಗ ಅದು ಅವನಿಂದಲೂ ಆಗಲ್ಲ.
ಆಗ ಮಣಿ ತಾನು ಏನೋ ತಪ್ಪು ಮಾಡಿದ್ದೀನಿ, ಕದಿರ್ ನಿಜವಾಗ್ಲೂ ದೇವರಾಗಿರ್ಬೋದಾ ಅಂತ ಯೋಚನೆ ಮಾಡ್ತಾನೆ. ಈಗ ರಾತ್ರಿ ಆದಾಗ MLA ಕಡೆಯವರು ಕದಿರ್ನ ಸಾಯಿಸೋಕೆ ಬರ್ತಾರೆ. ಆದ್ರೆ ಕದಿರ್ಗೆ ಎಲ್ಲರೂ ಪೂಜೆ ಮಾಡ್ತಿರ್ತಾರೆ. ಇಲ್ಲಿ ಅವರಿಗೆ ಕದಿರ್ ಸತ್ತೋಗಿದ್ದಾನೆ ಅಂತ ಗೊತ್ತಾಗಲ್ಲ. ಅವರು ಕದಿರ್ನ ಸಾಯಿಸಬೇಕು ಅಂತ ನೋಡ್ತಿರ್ತಾರೆ. ಆದ್ರೆ ಇಷ್ಟೊಂದು ಜನ ಇದ್ದಿದ್ದರಿಂದ ಅವರಿಗೆ ಕದಿರ್ ಹತ್ರನೂ ಬರಕ್ಕಾಗಲ್ಲ. ಈಗ ಮಾರನೇ ದಿನ ಬೆಳಗ್ಗೆ ಆದಾಗ ಊರಿನ ಒಬ್ಬ ವ್ಯಕ್ತಿ ಕದಿರ್ ಇದ್ದ ಜಾಗಕ್ಕೆ ಬರ್ತಾನೆ. ಆದ್ರೆ ಅಲ್ಲಿ ಕದಿರ್ ಇರೋದಿಲ್ಲ. ಅದಕ್ಕೆ ಅವನು ಕೂಗಿ ಕದಿರ್ ಇಲ್ಲಿಲ್ಲ ಅಂತ ಊರಿನ ಜನರನ್ನ ಕರೀತಾನೆ. ಇವರು ಅಲ್ಲಿ ಬಂದು ನೋಡಿದಾಗ ಕದಿರ್ ಅಲ್ಲಿ ಇರೋದಿಲ್ಲ. ಇದರಿಂದ ಇವರು ಕದಿರ್ನ ಎತ್ತಬೇಕಾದ್ರೆ ಮಣಿಗೆ ಮಾತ್ರ ಸಾಧ್ಯ. ಅವನೇ ಕದಿರ್ನ ಎಲ್ಲೋ ಬಚ್ಚಿಟ್ಟಿರ್ಬೇಕು ಅಂತ ಮಣಿ ಹತ್ರ ಬಂದು ಜಗಳ ಮಾಡ್ತಾರೆ. ಆಗ ಅಲ್ಲಿ ಒಬ್ಬ ಹುಡುಗಿ ಓಡಿ ಬಂದು ಕದಿರ್ ಪಂಚಾಯತ್ ಕಟ್ಟೆ ಮೇಲೆ ಕೂತಿದ್ದಾನೆ ಅಂತ ಹೇಳ್ತಾಳೆ. ಆಕ್ಚುಲಿ ಪಾಂಡೆ ಹೇಳಿದಾಗ ಮಣಿಗೆ ಕದಿರ್ನ ಎತ್ತೋಕೆ ಆಗಿರಲ್ಲ. ಅದಕ್ಕೆ ಅವನು ಮೊದಲು ತಾನು ಕದಿರ್ನ ಹೇಗೆ ಎತ್ತಿದ ಅಂತ ಯೋಚನೆ ಮಾಡ್ತಾನೆ. ಇಲ್ಲಿ ಅವನಿಗೆ ತಾನು ಪ್ರಭಾ ಹೇಳಿದ ಟೆಕ್ನಿಕ್ ನಿಂದ ಮಾತ್ರ ಕದಿರ್ನ ಎತ್ತೋಕೆ ಆಗಿದ್ದು ಅಂತ ಗೊತ್ತಾಗುತ್ತೆ. ಮಣಿ ಪ್ರಭಾ ಹತ್ರ ಹೋದಾಗ ಪ್ರಭಾ ಕದಿರ್ನ ಎತ್ಕೊಂಡು ಮನೆಗೆ ತಂದಿರ್ತಾಳೆ. ಇಲ್ಲಿ ಪ್ರಭಾಗೆ ಮಣಿ ಕದಿರ್ನ ಯಾಕೆ ಮನೆಗೆ ತಂದೆ ಅಂತ ಕೇಳ್ತಾನೆ. ಅದಕ್ಕೆ ಪ್ರಭಾ ಮಿನಿಸ್ಟರ್ ಕಡೆಯವರು ಜಾತ್ರೆ ಹಾಳು ಮಾಡೋಕೆ ಕದಿರ್ನ ಸುಟ್ಟಾಕ್ಬೇಕು ಅಂತ ಮಾತಾಡ್ತಿದ್ರು, ಅದಕ್ಕೆ ಮನೆಗೆ ಎತ್ಕೊಂಡು ಬಂದೆ ಅಂತ ಹೇಳ್ತಾಳೆ. ಈಗ ಮಣಿ ನಾವು ಕದಿರ್ ಮೂಲಕ 2 ಊರನ್ನ ಒಂದು ಮಾಡಬಹುದು ಅಂತ ಹೇಳ್ತಾನೆ. ಮತ್ತು ಆಮೇಲೆ ಕದಿರ್ನ ಹೋಗಿ ಪಂಚಾಯತ್ ಹತ್ರ ವಾಪಸ್ ಇಡ್ತಾನೆ. ಈಗ ಅದೇ ದಿನ ರಾತ್ರಿ ಮಿನಿಸ್ಟರ್ ಕಡೆಯವರು ಕದಿರ್ನ ಸುಟ್ಟಾಕ್ಬೇಕಂತ ಪಟಾಕಿಗಳನ್ನ ತಂದು ಹೊಡಿತಿರ್ತಾರೆ. ಇವರು ದೊಡ್ಡ ದೊಡ್ಡ ಪಟಾಕಿಗಳನ್ನ ತಂದಿರ್ತಾರೆ. ಇಲ್ಲಿ ಇವರು ಮಿಸ್ ಫೈರಿಂಗ್ ಮಾಡ್ತಿರ್ತಾರೆ. ಇದರಿಂದ ಪಟಾಕಿ ಕದಿರ್ಗೆ ಬಿದ್ದು ಅವನು ಸುಟ್ಟೋದ್ರೆ ಜನ ಇದೆಲ್ಲ ಅವಶ್ಯಕನ ಅಂತ ಊರು ಬಿಟ್ಟು ಹೋಗ್ತಾರೆ ಅನ್ಕೋತಾರೆ. ಆದ್ರೆ ಪಟಾಕಿ ಆ ಕಡೆ ಈ ಕಡೆ ಬೀಳ್ತಿದ್ದರಿಂದ ಊರಿನ ಜನ ಈ ಪಟಾಕಿಗಳು ಕದಿರ್ಗೆ ಬೀಳಬಹುದು ಅಂತ ಕದಿರ್ ಬಾಡಿಯ ಸುತ್ತ ನಿಂತ್ಕೋತಾರೆ. ಇಲ್ಲಿ 2 ಊರಿನವರು ಒಟ್ಟಿಗೆ ಕೈ ಹಿಡಿದು ನಿಂತಿರ್ತಾರೆ. ಇದರಿಂದ ಆ ಪಟಾಕಿಗಳು ಊರಿನ ಜನರಿಗೆ ಬೀಳುತ್ತೆ, ಆದ್ರೆ ಕದಿರ್ಗೆ ಏನೂ ಆಗಲ್ಲ. ಹೀಗೆ ಇವರು ಒಂದಾಗಿ ನಿಂತು ಕದಿರ್ನ ಕಾಪಾಡ್ತಾರೆ. ಆದ್ರೆ ಇಲ್ಲಿ ಪಟಾಕಿಯಿಂದ ತುಂಬಾ ಜನರಿಗೆ ಗಾಯಗಳಾಗಿರುತ್ತೆ. ಇಲ್ಲಿ ಜನ ಯಾವ ಊರಿನವರು ಅಂತ ನೋಡದೆ ಎಲ್ಲರಿಗೆ ಔಷಧಿ ಹಚ್ತಿರ್ತಾರೆ. ಈಗ ಇಲ್ಲಿ ಮಣಿ ಕದಿರ್ ಮುಂದೆ ಹೋಗಿ ವಿಚಿತ್ರವಾಗಿ ಆಡ್ತಿರ್ತಾನೆ. ಅವನ ಶರೀರದಲ್ಲಿ ದೇವರು ಬಂದಿರುತ್ತೆ. ಆಗ ಊರಿನ ಜನ ನೀವು ಯಾರು, ಯಾವ ದೇವರು ಮತ್ತು ಇಲ್ಲಿಗೆ ಯಾಕೆ ಬಂದಿರಿ ಅಂತ ಕೇಳ್ತಾರೆ. ಆಗ ಮಣಿ ನಾನು ಕದಿರ್ ದೇವರು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಜನ ನಿಮಗೆ ಏನು ಬೇಕು ಅಂತ ಕೇಳ್ತಾರೆ. ಆಗ ಮಣಿ ನಾನು ಬದುಕಿದ್ದಾಗ ನೀವು ನನ್ನ ಮಾತು ಕೇಳಿಲ್ಲ, ಆದ್ರೆ ಈಗ ನೀವು ನನ್ನ ಮಾತನ್ನ ಕೇಳಲೇಬೇಕು. ಈ 2 ಊರು ಒಂದಾಗಿರ್ಬೇಕು ಅಂತ ಹೇಳ್ತಾನೆ. ಆಗ ಊರಿನ ಜನ ಇದು ದೇವರ ಮಾತು ಅಂತ ಅವನ ಕಾಲಿಗೆ ಹೋಗಿ ಬೀಳ್ತಾರೆ. ಆಗ ಅಲ್ಲಿ DM ಬರ್ತಾರೆ. ಇವರಿಗೆ ಊರಿನ ಜನ ಒಂದು ಡೆಡ್ ಬಾಡಿಯನ್ನ ಪೂಜೆ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಹೋಗಿರುತ್ತೆ. ಆಗ ಅಲ್ಲಿ ಮಿನಿಸ್ಟರ್ ಕೂಡ ಬಂದಿರ್ತಾನೆ. ಇಲ್ಲಿ DM ಅವರಿಗೆ ನೀವು ಹೀಗೆ ಬಾಡಿನ ಇಟ್ಟು ಪೂಜೆ ಮಾಡೋ ಹಾಗಿಲ್ಲ, ಈ ಬಾಡಿಯ ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತ ಹೇಳ್ತಾಳೆ. ಮತ್ತು ತನ್ನ ಜೊತೆ ಒಬ್ಬ ಡಾಕ್ಟರ್ನ ಕರ್ಕೊಂಡು ಬಂದಿರ್ತಾರೆ. ಇಲ್ಲಿ ಡಾಕ್ಟರ್ ಬಾಡಿನ ಸ್ವಲ್ಪ ಹೊತ್ತು ಚೆಕ್ ಮಾಡಿ DMಗೆ ಈ ಬಾಡಿ ಮೇಲೆ ಯಾವುದೇ ಏಟಿನ ಗುರುತುಗಳಿಲ್ಲ, ಡೆತ್ ನ್ಯಾಚುರಲ್ ಆಗಿ ಆಗಿದೆ ಅಂತ ಹೇಳ್ತಾನೆ. ಆಗ ಅಲ್ಲಿದ್ದ ಒಬ್ಬ ಪೊಲೀಸ್ ಊರವರು ಹೇಳ್ತಿದ್ರು ಕದಿರ್ ಸತ್ತ ಮೇಲೂ ಗ್ಯಾಸ್ ಪಾಸ್ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಡಾಕ್ಟರ್ ಅದು ನ್ಯಾಚುರಲ್, ಬಾಡಿಯಲ್ಲಿರೋ ಗ್ಯಾಸ್ ಮತ್ತು ಲಿಕ್ವಿಡ್ ಕೆಲವೊಮ್ಮೆ ವ್ಯಕ್ತಿ ಸತ್ತ ಮೇಲೂ ಹೊರಗೆ ಬರುತ್ತಿರುತ್ತೆ, ಅದೆಲ್ಲ ನಾರ್ಮಲ್ ಅಂತ ಹೇಳ್ತಾನೆ. ಇದೆಲ್ಲ ಕೇಳಿ DM ಒಂದು ಪ್ಲಾನ್ ಮಾಡ್ತಾರೆ. ಈಕೆ ಊರವರಿಗೆ ಇದೆಲ್ಲ ಹೇಳೋದಿಲ್ಲ, ಏಕೆಂದರೆ ನಿಜ ಹೇಳಿದ್ರೆ ಜನ ಮತ್ತೆ ಜಗಳ ಮಾಡಿ ದೂರ ಆಗ್ತಾರೆ. ಅದಕ್ಕೆ DM 2 ಊರಿನ ಪಂಚಾಯತ್ ಮೆಂಬರ್ಸ್ನ ಕರೆದು ಈಗಿಂದ ಈ 2 ಊರು ಒಂದೇ ಅಂತ ಒಂದು ಪೇಪರ್ ಮೇಲೆ ಸೈನ್ ಮಾಡಿಸ್ತಾಳೆ. ಮತ್ತು ನಾಳೆ ಪೂಜೆ ಮುಗಿದ ಮೇಲೆ ನೀವು ಕದಿರ್ನ ಅಂತಿಮ ಸಂಸ್ಕಾರ ಮಾಡಬೇಕು ಅಂತ ಹೇಳ್ತಾಳೆ. ಈಗ DM ಮತ್ತು MLA ಅಲ್ಲಿಂದ ಹೋಗ್ಬಿಡ್ತಾರೆ. ಇವರು ಅಲ್ಲಿಂದ ಹೋದ್ಮೇಲೆ ಮಣಿಗೆ ಒಂದು ಡೌಟ್ ಬರುತ್ತೆ. ಆಕ್ಚುಲಿ ಮಣಿ ಈಗಲೂ ದೇವರನ್ನ ನಂಬ್ತಿರಲ್ಲ, ಅವನು ಕೇವಲ 2 ಊರನ್ನ ಒಂದು ಮಾಡೋಕೆ ನಾಟಕ ಮಾಡಿರ್ತಾನೆ. ಅದಕ್ಕೆ ಮಣಿ ಇವತ್ತು ರಾತ್ರಿ ಬೆಟ್ಟದ ಮೇಲೆ ಬೆಳಕು ಕಂಡಿಲ್ಲ ಅಂದ್ರೆ ಊರಿನ ಜನ ಮತ್ತೆ ಜಗಳ ಮಾಡಿ ದೂರ ಆಗ್ಬೋದು ಅನ್ಕೋತಾನೆ. ಅದಕ್ಕೆ ಮಣಿ ಒಂದು ಪ್ಲಾನ್ ಮಾಡ್ತಾನೆ. ಈತ ಒಂದು ಪೆಟ್ರೋಲ್ ಕ್ಯಾನ್ ತಗೊಂಡು ಗುಡ್ಡದ ಮೇಲೆ ಹೋಗ್ತಾನೆ. ಏಕೆಂದ್ರೆ ಅವನು ಅಲ್ಲಿ ಬೆಂಕಿ ಹಚ್ಚಿ ಜನರಿಗೆ ದೇವರ ದರ್ಶನ ಆಗುವಂತೆ ಮಾಡಬೇಕು ಅನ್ಕೋತಾನೆ. ಆದ್ರೆ ಇದು MLAಗೆ ಮೊದಲೇ ಗೊತ್ತಾಗಿರುತ್ತೆ. MLA ಮಣಿನ ದಾರಿಯಲ್ಲಿ ತಡೆದು ತುಂಬಾ ಹೊಡಿತಾನೆ. ಈ ಕಡೆ ಊರಲ್ಲಿ ಜನ ಬೆಳಕಿನ ದರ್ಶನಕ್ಕಾಗಿ ಬೆಟ್ಟದ ಕಡೆ ಕೈ ಎತ್ತಿ ನಿಂತಿರ್ತಾರೆ. ತುಂಬಾ ಹೊತ್ತು ಕೈ ಎತ್ತಿ ನಿಂತಿದ್ರು ಅಲ್ಲಿ ಯಾವುದೇ ಬೆಳಕು ಕಾಣಲ್ಲ. ಜನ ಇದೆಲ್ಲ ಸುಳ್ಳು ಅಂತ ನಿರಾಶರಾಗ್ತಿರ್ತಾರೆ. ಆಗ ಪಂಚಾಯತ್ ಚೇರ್ಮನ್ ಕುರ್ಚಿ ಮೇಲೆ ಕೂತಿದ್ದಕ್ಕೆ ಆ ಹುಡುಗನ ಕಾಲಿಗೆ ಬರೆ ಹಾಕಿದ್ದ ವ್ಯಕ್ತಿ, ದೇವರೇ ನಾನು ಪಾಪಿ, ನಾನು ಸಣ್ಣ ಹುಡುಗ ಅಂತಾನು ನೋಡದೆ ಅವನ ಕಾಲಿಗೆ ಬರೆ ಇಟ್ಟೆ, ನನ್ನನ್ನು ಕ್ಷಮಿಸು ಅಂತ ಹೇಳ್ತಾನೆ. ಮತ್ತು ಅಲ್ಲಿದ್ದವರಿಗೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವಂತೆ ಹೇಳ್ತಾನೆ. ಇದರಿಂದ ಒಂದೊಂದಾಗಿ ಜನ ತಮ್ಮ ತಪ್ಪನ್ನ ಒಪ್ಕೋತಾರೆ ಮತ್ತು ತಾವು ಯಾವಾಗಲೂ ಒಂದಾಗಿ ಇರ್ತೀವಿ ಅಂತ ಹೇಳ್ತಾರೆ. ಆಗ ಅಚಾನಕ್ಕಾಗಿ ಅಲ್ಲಿ ಒಂದು ಬೆಳಕು ಕಾಣುತ್ತೆ. ಆಗ ಜನ ಜೋರಾಗಿ ದೇವರಿಗೆ ಜೈಕಾರ ಹಾಕ್ತಾರೆ. ಈಗ ಮಾರನೇ ದಿನ 2 ಊರಿನವರು ಸೇರಿ ಕದಿರ್ ಬಾಡಿಯನ್ನ ಅದೇ ಜಾಗದಲ್ಲಿ ಮಣ್ಣು ಮಾಡ್ತಾರೆ. ಈ ಕಡೆ ಮಣಿ ತನ್ನ ಫ್ರೆಂಡ್ ತನ್ನನ್ನ ಬಿಟ್ಟು ಹೋಗಿದ್ದಕ್ಕೆ ತುಂಬಾ ಬೇಜಾರಾಗ್ತಾನೆ. ಆದ್ರೆ ಅವನ ಸಾವು ಸಾರ್ಥಕವಾಗಿರುತ್ತೆ. ಇನ್ನು ಈಗಿಂದ ಊರಿನ ಜನ ತುಂಬಾ ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಜಾತ್ರೆಯನ್ನ ಪ್ರತಿ ವರ್ಷ ಮಾಡ್ತಿರ್ತಾರೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.